ಎಲ್ಲರಿಗೂ ನಮಸ್ಕಾರ. ಟಿ2 ಲೈವ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋವನ್ನು ಕೊನೆ ತನಕ ನೋಡಿ, ಹಾಗೆ ಹೊಸ ವಿಡಿಯೋದ ಅಪ್ಡೇಟ್ಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಸ್ನೇಹಿತರೆ, 90ರ ದಶಕದ ಮಕ್ಕಳ ನೆಚ್ಚಿನ ಬಿಸ್ಕತ್ ಕುರಿತ ಆಸಕ್ತಿದಾಯಕ ವಿಚಾರವಿದು. ಪಾರ್ಲೆಜಿ ಹಲವು ದಶಕಗಳಿಂದಲೂ ಭಾರತದ ಅತ್ಯಂತ ಜನಪ್ರಿಯ ಬಿಸ್ಕತ್ತುಗಳಲ್ಲಿ ಒಂದು. 90ರ ದಶಕದವರೆಗೆ ಪಾರ್ಲೆಜಿ ಪಿಜ್ಜಾಕ್ಕೆ ಸಮನಾಗಿತ್ತು ಎಂಬುದು ಸುಳ್ಳಲ್ಲ. ಅದೇನೇ ಇರಲಿ, ಪಾರ್ಲೆಜಿಯಲ್ಲಿ ಇಂಗ್ಲಿಷ್ನ ಜಿ ಎಂದರೇನು ಅಂತ ಯಾವಾಗಲಾದರೂ ಯೋಚಿಸಿದ್ರಾ? ಈ ಕುತೂಹಲ ನಿಮಗೆ ಇದ್ದರೆ ಇಲ್ಲಿದೆ ಉತ್ತರ. ಬಿಸ್ಕತ್ತುಗಳ ವಿಷಯಕ್ಕೆ ಬಂದರೆ ಹಲವು ಭಾರತೀಯರ ಮನಸ್ಸಿಗೆ ಮೊದಲು ಬರುವುದು ಪಾರ್ಲೆಜಿ. ಇದು ಕೇವಲ ಬಿಸ್ಕೆಟ್ ಅಲ್ಲ. 90ರ ದಶಕದ ಮಂದಿಗೆ ಅದರೊಂದಿಗೆ ಅನೇಕ ಸವಿ ನೆನಪುಗಳಿವೆ. ಬಾಲ್ಯದಲ್ಲಿ ಪಾರ್ಲೆಜಿ ಬಿಸ್ಕತ್ತನ್ನು ಪಿಜ್ಜಾದಂತೆ ತಿಂದ ಖುಷಿಯೂ ಇದೆ. ಇಲ್ಲಿಯವರೆಗೆ ಹಲವು ಬಿಸ್ಕತ್ಗಳು ಮಾರುಕಟ್ಟೆಗೆ ಬಂದರೂ ಪಾರ್ಲೆಜಿ ತನ್ನ ಜನಪ್ರಿಯತೆ ಹಾಗೇ ಉಳಿಸಿಕೊಂಡಿದೆ. ಈಗಲೂ ಪಾರ್ಲೆಜಿ ಫೇವರೇಟ್ ಬಿಸ್ಕತ್ತಿನ ಸ್ಥಾನ ಉಳಿಸಿಕೊಂಡಿದೆ. ಹಾಗೆ ಪಾರ್ಲೆಜಿಯ ಅಡಿಬರಹ ಇಂದಿಗೂ ಬಹಳ ಜನಪ್ರಿಯವಾಗಿದೆ. ಆದರೆ ಪಾರ್ಲೆಜಿಯಲ್ಲಿ ಈ ಅಕ್ಷರದ ಅರ್ಥ ಏನಿರಬಹುದು? ಜಿ ಎಂದು ಹೆಸರು ಇಡಲು ಕಾರಣವೇನು ಎಂದು ನಿಮಗೂ ಅನ್ನಿಸಿರಬಹುದು. ಪಾರ್ಲೆಜಿ ಹೆಸರಿನ ಹಿಂದಿನ ಕತೆ ಆಸಕ್ತಿದಾಯಕವಾಗಿದೆ. ಹೌದು, ಸ್ವಾತಂತ್ರ್ಯ ಪೂರ್ವದಿಂದಲೂ ಪಾರ್ಲೆಜಿ ಬಿಸ್ಕೆಟ್ ಮಾರುಕಟ್ಟೆಯಲ್ಲಿತ್ತು. ಆದರೆ ಆ ಸಮಯದಲ್ಲಿ ಪಾರ್ಲೆಜಿಯನ್ನು ಗ್ಲುಕೋ ಬಿಸ್ಕೆಟ್ ಎಂದು ಕರೆಯಲಾಗುತ್ತಿತ್ತು. ಎರಡನೆಯ ಮಹಾಯುದ್ಧದ ಸಮಯದಲ್ಲಿ ಗ್ಲುಕೋ ಬಿಸ್ಕತ್ತುಗಳು ಭಾರತೀಯ ಮತ್ತು ಬ್ರಿಟಿಷ್ ಸೈನಿಕರ ನೆಚ್ಚಿನ ತಿನಿಸಾಗಿತ್ತು. ಆದಾಗ್ಯೂ ಸ್ವಾತಂತ್ರ್ಯದ ನಂತರ ದೇಶವು ಆಹಾರದ ಬಿಕ್ಕಟ್ಟನ್ನು ಎದುರಿಸಿತು. ಇದರಿಂದಾಗಿ ಬಿಸ್ಕೆಟ್ ಉತ್ಪಾದನೆ ಸ್ಥಗಿತಗೊಂಡಿತ್ತು. ಹೀಗೆ ಕೆಲವು ದಿನಗಳ ನಂತರ ಗ್ಲುಕೋ ಬಿಸ್ಕತ್ತುಗಳು ಮಾರುಕಟ್ಟೆಗೆ ಮರಳಿದವು. ಆದರೆ ಆ ಸಮಯದಲ್ಲಾಗಲೇ ಹಲವು ಪ್ರತಿಸ್ಪರ್ಧಿಗಳು ಮಾರುಕಟ್ಟೆಯನ್ನು ಪ್ರವೇಶಿಸಿದ್ದವು. ಬ್ರಿಟಾನಿಯಾ ಕಂಪನಿಯು ಗ್ಲುಕೋಸ್ ಡಿ ಬಿಸ್ಕತ್ತುಗಳೊಂದಿಗೆ ಸಂಪೂರ್ಣ ಮಾರುಕಟ್ಟೆಯನ್ನು ವಶಪಡಿಸಿಕೊಂಡಿತು. ಆಗ ಈ ಗ್ಲುಕೋ ಬಿಸ್ಕತ್ತನ್ನು ಹೊಸ ಹೆಸರಿನಲ್ಲಿ ಮತ್ತೆ ಮಾರುಕಟ್ಟೆಗೆ ತರಲಾಯಿತು. ಸ್ನೇಹಿತರೆ, ಅದುವೇ ಇಂದಿನ ಪಾರ್ಲೆಜಿ. ಪಾರ್ಲೆಜಿ ಎಂಬ ಹೆಸರನ್ನು ಮುಂಬೈನ ವೈಲ್ಡ್ ಪಾರ್ಲೆ ಪ್ರದೇಶದಿಂದ ತೆಗೆದುಕೊಳ್ಳಲಾಗಿದೆ. ಇದು ಗ್ಲುಕೋಸ್ ಬಿಸ್ಕತ್ ಆಗಿರೋದ್ರಿಂದ ಇದರ ಹಿಂಭಾಗದಲ್ಲಿ ಜಿ ಅನ್ನು ಇರಿಸಲಾಗುತ್ತದೆ. ಪಾರ್ಲೆಜಿಯಲ್ಲಿನ ಜಿ ಎಂದರೆ ಜೆಂಟಿಯನ್ನೂ ಅಲ್ಲ, ಜೀನಿಯಸ್ಸೂ ಅಲ್ಲ, ಇದು ಗ್ಲುಕೋಸ್. ಹೀಗೆ ಪಾರ್ಲೆಜಿ ಎಂದು ಮರುನಾಮಕರಣಗೊಂಡು ಪ್ರಖ್ಯಾತಿ ಪಡೆದ ಈ ಬಿಸ್ಕತ್ ಕಂಪನಿ ಸಾಕಷ್ಟು ಏಳುಬೀಳುಗಳನ್ನು ಕಂಡಿದೆಯಾದರೂ ಗುಣಮಟ್ಟ ಮತ್ತು ಬೆಲೆಯಲ್ಲಿ ಎಂದಿಗೂ ರಾಜಿ ಮಾಡಿಕೊಂಡಿಲ್ಲ. ಇಂದಿಗೂ ಅಗ್ಗದ ದರದಲ್ಲಿ ಗ್ರಾಹಕರ ಅಚ್ಚುಮೆಚ್ಚಿನ ತಿನಿಸಾಗಿದೆ. ಬ್ರಿಟಾನಿಯಾದ ಟೈಗರ್ ಬಂದಾಗ ಪುಟ್ಟ ಪಾರ್ಲೆಜಿಗೆ ಕಾಫಿ ಕಪ್ಪಿನಲ್ಲಿ ಬಿರುಗಾಳಿ ಎದ್ದಿದ್ದಂತೆ ಭಾಸವಾಗಿತ್ತು. ಆದರೆ ಬೇರುಗಳು ಗಟ್ಟಿಯಾಗಿದ್ದರಿಂದ ಪಾರ್ಲೆಜಿ ಶಕ್ತಿಮಾನ್ ಆಗಿ ನಿಲ್ಲುವಂತಾಯಿತು.